ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇದು ಪ್ರಥಮ PUC ಕನ್ನಡದ 50 ಅಂಕಗಳ ಪಾಸಿಂಗ್ ಪ್ಯಾಕೇಜ್ನ ಎರಡನೇ ಭಾಗದ ವಿಡಿಯೋ. ಫಸ್ಟ್ ಪಾರ್ಟಲ್ಲಿ ನಾನು ಪದ್ಯ ಭಾಗದ ಎಲ್ಲ ಬಹು ಆಯ್ಕೆ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಖಂಡಿತವಾಗಿ 1 ಅಂಕದ 20 ಪ್ರಶ್ನೆಗಳಿರ್ತವೆ. ನಿಮಗೆ ಆರಾಮಾಗಿ ಬಹು ಆಯ್ಕೆ ಬರಿಬೋದು, ಬಿಟ್ಟ ಸ್ಥಳ ಬರಿಬೋದು, ಹೊಂದಿಸಿ ಬರ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗ್ರಾಮರ್ ಪಾರ್ಟಲ್ಲಿ ಮೇಲೆ ಪತ್ರ ನಿಬಂಧಗಳನ್ನು ತರ್ತೀನಿ. ಇವಾಗ ಗದ್ಯ ಭಾಗದ ಅಪ್ ಟು ಎಲ್ಲನೂ ಕೂಡ ನಾನು ನಿಮಗೆ ಕವರನ್ನು ಮಾಡ್ತೀನಿ. ಓಕೆನಾ? ಸೊ ಪದ್ಯಪಾಠದಲ್ಲಿ ಇದೊಂದು ನಿಮಗೆ 4 ಅಂಕದ ಪ್ರಶ್ನೆ ಬರ್ತದೆ. ಸೊ ವಿಶೇಷವಾಗಿ ಹಳಗನ್ನಡ ಪದ್ಯನೇ ಇರ್ತವೆ. ಸೊ ದುರ್ಯೋಧನ ವಿಲಾಪ ಅಂದರೆ ಮೇಲೆ ಪದ್ಯ ಇರ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಇರ್ತದೆ. ಓಕೆನಾ? ಇದನ್ನು ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಫಸ್ಟ್ ಒಂದಿತ್ತು ದುರ್ಯೋಧನ ವಿಲಾಪದಿಂದ ಇದಿದೆ. ಎಸ್. ಸೊ ಇದರಲ್ಲಿ ಗಾಂಡೀವಿ ಅಂದರೆ ಅರ್ಜುನ, ನಿಮ್ಮ ನಿರ್ಲಕ್ಷ್ಯತನದಿಂದ ನಿಮಗೆ ಸೋಲಾಗಿಲ್ಲ ಅಂದರೆ ದುರ್ಯೋಧನ ಯಾರಿಗೆ ಹೇಳ್ತಾನೆ? ದ್ರೋಣಾಚಾರ್ಯರಿಗೆ. ಇನ್ನು ದ್ರೋಣರಿಗೆ ಸಾವು ಹೇಗೆ ಬಂತು ಎಂಬುದನ್ನು ಮೇಲಿನ ಸಾಲುಗಳಲ್ಲಿ ಹೇಗೆ ಹೇಳಲಾಗಿದೆ ಅಂತ ಇದೆ. ಅದನ್ನು ಆಲ್ರೆಡಿ ನೀವು ಇದನ್ನು ಭಾವಾರ್ಥಗಳನ್ನು ಅರಿತುಕೊಂಡಿದ್ರೆ ನೀವು ಇದನ್ನು ಏನು ಮಾಡ್ಬೋದು ಫ್ರೆಂಡ್ಸ್, ಬರಿಬೋದು. ಇನ್ನು ಸೇಮ್ ಆಗಿರ್ತಕ್ಕಂಥ ಅನೃತಮ್ ಲೋಭಂ ಭಯಮಿ ಅಂತ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಅನೃತ ಮತ್ತು ಲೋಭ. ಅನೃತಮ್ ಅಂದರೆ ಸುಳ್ಳು, ಲೋಭ ಅಂದರೆ ದುರಾಸೆ. ರವಿನಂದನ ಅಂತ ಯಾರನ್ನು ಕರೀತಾರೆ? ಕರ್ಣ. ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಹೊಗಳಿದ್ದಾನೆ ಅಂತ ಇತ್ತು. ಆಲ್ರೆಡಿ ಪದ್ಯದಲ್ಲೇನೂ ಕೂಡ ಪ್ರಶ್ನೆ ಇತ್ತು, ಅದು ಕೂಡ ನೋಡ್ಕೊಡ್ರಿ. ಇನ್ನು ವಚನಗಳಲ್ಲಿ ಯಾವುದು? ಕಾಲುಗಳೆಂಬವು ಗಾಲಿ ಕಂಡಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ ಅಂತ ಇದೆ. ಸೊ ಕಾಲುಗಳೆಂದರೆ ಬಂಡಿ ಚಕ್ರ. ಬಂಡಿಯನ್ನು ಹೊಡೆಯುವ ಜನ ಎಷ್ಟು? ನಮ್ಮ ಪಂಚೇಂದ್ರಿಯಗಳೆಂಬ 5 ಮಾನೀಸರು. ಇನ್ನು ಪಂಚೇಂದ್ರಿಯಗಳ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದಿದ್ದರೆ ಆಗುವ ಪರಿಣಾಮಗಳನ್ನು ಅಲ್ಲಮ್ಮ ಹೇಗೆ ಹೇಳಿದ್ದಾನೆ ಅಂತ ಇತ್ತು. ಇದನ್ನು ಕೂಡ ಆಲ್ರೆಡಿ ವಚನಗಳಿಂದ ನೀವೇನು ಮಾಡ್ಬೋದು, ಬರಿಬೋದು. ಇನ್ನು ಅಕ್ಕಮಾದೇ ವಚನದಲ್ಲಿ ಕನಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಅಂತಿದೆ. ಇಲ್ಲಿ ಕರ್ಣಕ್ಕೆ ಶೃಂಗಾರ ಯಾವುದು? ಸಂಗೀತ ಕೇಳೋದು. ಕರಕ್ಕೆ ಶೃಂಗಾರ ಯಾವುದು? ಯೋಗ್ಯರಾದವರಿಗೆ ಅರ್ಹರಿಗೆ ದಾನ ಮಾಡೋದು. ಈ ವಚನದಲ್ಲಿ ಬದುಕಿನ ಸಾರ್ಥಕತೆ ಕುರಿತು ಅಕ್ಕನ ಮಾತುಗಳನ್ನು ಕೇಳಿದಾಗ ಸೊ ಆಲ್ರೆಡಿ ಇದನ್ನು ಕೊಟ್ಟಿದ್ದಾರೆ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಇನ್ನು ದೇವನೊಲಿದವನ ಕುಲವೇ ಸತ್ಕುಲಂ ಅಂತ ಇದೆ. ಮಧುರಾಮ ರುಚಿಯಾಹ ಶಿವಲಿಂಗಂ ತಾಗೆ ಅಂತ ಇದೆ. ಎಂಥ ರುಚಿ ಶಿವನನ್ನು ತಾಕಿತು? ಅಮೃತದಂಥ ರುಚಿಯನ್ನೊಳಗೊಂಡ ಅಂಬಲಿಯ ಪರಿಮಳ. ಅಂಬಳ ಕಳವನ್ನು ಕುಡಿದು ಸಂತಸಪಟ್ಟವನು ಯಾರು? ಶಿವ. ಇನ್ನು ಶಿವ ಚೆನ್ನಯ್ಯ ನೀಡಿದ ಅಂಬಲಿ ಕುಡಿದು ಸಂತೋಷಪಟ್ಟುದನ್ನು ಕವಿ ಹೇಗೆ ಹೇಳಿದ್ದಾನೆ ಅಂತ ಕೇಳಿದರೆ ಅದು ಕೂಡ ನೋಡ್ಕೊಡ್ರಿ. ಇನ್ನು ದೇವನೊಲಿದವನ ಕುಲವೇ ಸತ್ಕುಲಂ, ಘನ ಮಹಿಮನೊಲಿದ ಜಾತಿಯೇ ಜಾತಿ, ನಿರ್ಮಲಂ ಸರ್ವ ನೋಡನುಂಡ ನಿಮ್ಮಯ್ಯ ಜಾತಿಗಾಂ ಸರಿ ಅಂತ ಇದೆ. ಸೊ ಇದರಲ್ಲಿನೂ ಕೂಡ ದೇವನೊಲಿದವನ ಕುಲವೇ ಸತ್ಕುಲಂ, ಕರಿಕಾಲ ಚೋಳರಾಜ. ಸರ್ವನೊಡನೆ ಎಸ್. ಶಿವ ಊಟ ಮಾಡಿದವರು ಮಾದರ ಚೆನ್ನಯ್ಯ. ಇನ್ನು ರಾಜ ಕರಿಕಾಲ ಚೋಳ ಚೆನ್ನಯ್ಯನ ಪಾದಗಳಿಗೆ ನಮಸ್ಕರಿಸಿ ಏನು ಹೇಳ್ತಾನೆ? ಇವೆಲ್ಲ ಏನಾಗಿತ್ತಪ್ಪ ಅಂದರೆ ಇಂಪಾರ್ಟೆಂಟ್ ಇತ್ತು. ಇಲ್ಲಿಂದ ನಾಳೆ ನಿಮಗೆ ಪ್ರಶ್ನೆಗಳು ಏನಾಗ್ಬೋದು ಫ್ರೆಂಡ್ಸ್, ಬರ್ಬೋದು. ಓಕೆ, ಇದು ಕಡುಗೆ ಕೊರನಾಳು ರಾಘವನಲ್ಲಿ ತಪ್ಪಿಲ್ಲ ಅಂತ ಇತ್ತು. ಸೊ ಇದನ್ನು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಡ್ರಿ. ಎಸ್. ಇನ್ನು ನೆಕ್ಸ್ಟ್ ಬರ್ತೀನಿ ಗದ್ಯ ಭಾಗದಿಂದ. ಸೊ ಗಾಂಧಿ ಅಂತಕ್ಕಂಥ ಪಾಠದಿಂದ ಬರೋಣ. ಮೊದಲ ಪ್ರಶ್ನೆ, ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು ಅಂತ ಕೇಳಿದರೆ ಆಪ್ಷನ್ ಇ ಇದೆ ನೋಡಿ. ತನ್ನ ಮುಂದೆ ನಿಂತಿರೋ ವ್ಯಕ್ತಿಗಳು ತನ್ನಂತೆ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಅನ್ನೋದು ರೈಟ್ ಆಪ್ಷನ್ ಬರಬೇಕು. ಸೆಕೆಂಡ್, ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ ಅಂತ ಕೇಳಿದ್ದಾರೆ. ಸೆಕೆಂಡ್ ಆಪ್ಷನಲ್ಲಿ ಇದೆ, ಕಾಕತಾಳ ನ್ಯಾಯ ಇಸ್ ದ ರೈಟ್ ಆನ್ಸರ್. ಇನ್ನು ಕುಟುಂಬ ಯೋಜನಾ ವಿಸ್ತೀರ್ಣಾಧಿಕಾರಿ ಹೆಸರು ಪ್ರತಿ ಸಲ ಕೇಳ್ತಾರೆ, ನರಸಿಂಹಮೂರ್ತಿ ಅನ್ನೋದು ಗೊತ್ತಿರಲಿ. ಸೊ ನಾಳೆ ಬಂದರೂ ಕೂಡ ಬರ್ಬೋದು. ಇನ್ನು ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಯಾರ ಮನೆಗೆ ಹೋಗ್ತಾನೆ ಅಂತ ಕೇಳಿದರು. ಸೊ 4ನೇ ಪ್ರಶ್ನೆ ಆನ್ಸರ್ ಇದೆ, ಜೋಯಿಸರ ಮನೆಗೆ ಇಸ್ ದ ರೈಟ್ ಆನ್ಸರ್. ಇನ್ನು ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು ಅಂತ ಕೇಳ್ತಾರೆ. 5ನೇ ಪ್ರಶ್ನೆ ಕರಿಸಿದ್ದೇಗೌಡ. ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಈ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸ್ತಾರೆ ಅಂತ ಕೇಳಿದರು. ಸೊ ದೊಡ್ಡ ಆಸ್ಪತ್ರೆಗೆ ಅನ್ನೋದು ಸರಿಯಾದ ಉತ್ತರ. ಇನ್ನು ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಅಂತ ಕೇಳಿದ್ದಾರೆ. ಸೊ ಎಷ್ಟು ಹಣ ಸಿಕ್ಕಿತಪ್ಪ ಅಂದರೆ 7ರಲ್ಲಿ ಆಪ್ಷನ್ ಆ 250. ವಸಿ ಏನೋ ಚೆನ್ನಾಗಿ ನೋಡದೆ ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆ ಅಪ್ಪ ಅಂತ ಇದೆ. ಈ ಮಾತುಗಳು ವೈದ್ಯಾಧಿಕಾರಿಯ ಯಾವ ಮನೋಭಾವವನ್ನು ಸೂಚಿಸ್ತದೆ ಅಂತ ಕೇಳಿದ್ರು. ಕುಚೇಷ್ಟೆ ಇಸ್ ದ ರೈಟ್ ಆನ್ಸರ್. ಇನ್ನು ನಿಮ್ಮ ದಮ್ಮಯ್ಯ ಕೋಪ ಮಾಡ್ಕೊಳ್ಳದೆ ನೋಡಿ ಸ್ವಾಮಿ, ಇವನೊಬ್ಬನೇ ನನಗೆ ಗಂಡು ಮಗ ಅಂತ ಇರೋನು, ಈ ಮಾತುಗಳಲ್ಲಿ ವ್ಯಕ್ತವಾಗಿರೋದು ಅಂತ ಕೇಳಿದರು. ಸೊ ವ್ಯಕ್ತವಾಗಿರೋದು ಏನಪ್ಪ ಅಂದರೆ ಈ ಹತಾಶೆ. ಇನ್ನು ಸುಳ್ಳು ಹೇಳಿ ನಿಮ್ಮ ತಾವು ನಾವು ಯಾವ ಸಾಮ್ರಾಜ್ಯ ಇಸ್ಕೋಬೇಕು, ಈ ಮಾತು ಕೆಳಗಿನ ಯಾವ ಭಾವವನ್ನು ಸಮರ್ಥಿಸುತ್ತದೆ ಅಂತ ಕೇಳಿದರು. ಆತ್ಮವಿಶ್ವಾಸ ಇಸ್ ದ ರೈಟ್ ಆನ್ಸರ್. ಸೊ ಇಷ್ಟು ಗಾಂಧಿ ಆಯಿತು. ಸೊ ಇನ್ನು ಗಾಂಧಿ ಆದ ನಂತರ ಮುಂದಿನ ಗದ್ಯಪಾಠ ರಾಗಿ ಮುದ್ದೆ. ಸೊ ರಾಗಿ ಮುದ್ದೆಯಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ನೋಡಿ. ಫಸ್ಟ್ ಒನ್ ಇತ್ತು, ಎಸ್, ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಇದು ಅಂತ ಕೇಳಿದ್ದಾರೆ. ಆಪ್ಷನ್ ಅ ಇದೆ, ಬಡತನ ಮತ್ತು ಕನ್ನಡತನ. ಇನ್ನು ಕರ್ನಾಟಕದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳಕು ಹಾಕುವುದೆಂದರೆ ಇದನ್ನೇ ಬಿಡುವಂತಿಲ್ಲ ಅಂತ ಕೇಳಿದರು. ಅದು ರಾಗಿಯನ್ನು. ಇನ್ನು ಗ್ರಾಮದ ಅಧಿದೇವತೆ ಯಾರು ಅಂತ ಕೇಳಿದರೆ ನಾಗಮ್ಮ.
ಇನ್ನು ಕಣ್ಣುಗಳಲ್ಲಿ ಇದರ ಸಾಲು ಚಿತ್ರಗಳು ಮೂಡಿಕೊಂಡವು ಅಂತ ಕೇಳಿದರೆ. ಸೊ ಫೋರ್ತ್ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ ಆ ರಾಗಿ ಮುದ್ದೆಯ. ಹೋಟೆಲ್ನಲ್ಲಿ ಕರಿಯ ಏನು ಕೆಲಸ ಮಾಡ್ತಾ ಇದ್ದ ಅಂತ ಕೇಳಿದರೆ ಆಪ್ಷನ್ ಅ ಕಸ ಮುಸುರೆ ಇಸ್ ದಿ ರೈಟ್ ಆನ್ಸರ್. ಇನ್ನು ಊರಿನ ನೀರು ಎಲ್ಲಿ ನೆಲೆ ನಿಂತಿತ್ತು ಅಂತ ಕೇಳಿದ್ದಾರೆ. ಸೊ 6ನೇ ಪ್ರಶ್ನೆ ಉತ್ತರ ಆ ಬರ್ತದೆ ಪಾತಾಳದಲ್ಲಿ. ನೀರಿಗಾಗಿ ಕರಿಯ ಇದನ್ನು ತರುತ್ತಿದ್ದ ಅಂತ ಕೇಳಿದರೆ ಆಪ್ಷನ್ ಇ ದೊಡ್ಡಬಾನಿ. ಬಡಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು ಅಂತ ಕೇಳಿದರೆ ಆಪ್ಷನ್ ಇ ಸೀಕು ಇಸ್ ದ ರೈಟ್ ಆನ್ಸರ್. ಇನ್ನು ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ ಅಂತ ಕೇಳಿದರೆ 9ನೇದಲ್ಲಿ 4000. ಇನ್ನು ರಾಗಿಯಲ್ಲಿನ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶವಿದು ಅಂತ ಕೇಳಿದರೆ ಕಾರ್ಬೋಹೈಡ್ರೇಟ್. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಷ್ಟು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ ಅಂತ ಕೇಳಿದರೆ 8 ಪಟ್ಟು ಇಸ್ ದ ರೈಟ್ ಆನ್ಸರ್. ಇನ್ನು ಡಾಕ್ಟರ್ CH ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡ ಕೊನೆಯ ಆಸೆ ಇದೆ ಅಂತ ಕೇಳಿದರು. ಅದರಲ್ಲಿ ಅ ಬರ್ತದೆ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಅನ್ನೋದು ಸರಿಯಾದ ಉತ್ತರವನ್ನು ನೀವು ಕೊಡಬೇಕಿತ್ತು. ಓಕೆನಾ. ಇನ್ನು 3ನೇ ಪಾಠಕ್ಕೆ ಬರ್ತೀನಿ. ಸೊ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅಂತಕ್ಕಂಥದ್ದಿದೆ. ಸೊ ಇದರಲ್ಲಿ ಯಾವೆಲ್ಲ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗೆ ಬರ್ಬೋದು ಅಂತ ನೋಡ್ಕೊಂಡು ಬರೋಣ. ಎಸ್, ಫಸ್ಟ್ ಒನ್, ಪ್ರಕೃತಿಯ ಘಟನೆಗಳು ಆದಿಮಾನವನಿಗೆ ಈ ಭಾವನೆಗಳು ಉಂಟು ಮಾಡುತ್ತಿದ್ದವು ಅಂತ ಕೇಳಿದರೆ ಭಯಭಕ್ತಿ. ವಿಜ್ಞಾನದ ಎಲ್ಲ ಸಿದ್ಧಾಂತಗಳು ನಿಯಮಗಳು ಇದರ ಬೆಳಕಿನಲ್ಲಿ ಪುನರ್ರಚಿತವಾಗುತ್ತವೆ. ಹೊಸ ಸಂಶೋಧನೆ ಇಸ್ ದ ರೈಟ್ ಆನ್ಸರ್. ಇನ್ನು ಜ್ಯೋತಿಷಿಗಳ ಭವಿಷ್ಯವಾಣಿ ಓದಲು ತಮಾಷೆಯಾಗಿರ್ತದೆ ಅಂತ ಕೇಳಿದರೆ ಈ ಹೇಳಿಕೆ ಏನನ್ನು ಸಮರ್ಥಿಸ್ತದೆ ಅಂತ ಕೇಳಿದರು. ಸೊ ಆಪ್ಷನ್ ಇ ಬರ್ತದೆ. ಏನಪ್ಪ ಅಂತಂದರೆ ಜ್ಯೋತಿಷದ ಪರಿಣಾಮ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ, ಕೆಟ್ಟು ಹೋದ ಗಡಿಯಾರ ಕೂಡ ದಿನದಲ್ಲಿ 2 ಸಾರಿ ಸರಿಯಾದ ವೇಳೆ ಸೂಚಿಸ್ತದೆ ಅಂತ ಕೇಳಿದರು. ಇದು ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ದಾರೆ. ಸೊ 4ನೇ ಪ್ರಶ್ನೆ ಆಪ್ಷನ್ ಜ್ಯೋತಿಷ್ಯದ ಅಧಿಕೃತೆ ಅನ್ನೋದನ್ನು ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು ವಿಜ್ಞಾನದ ಸಿದ್ಧಾಂತಗಳು ಹೇಗೆ ರೂಪುಗೊಳ್ತವೆ ಅಂತ ಕೇಳಿದರೆ 5ನೇದು ಇ ಇದೆ. ಸೊ ಏನಪ್ಪ ಅಂದರೆ ವಿಜ್ಞಾನದ ಎಲ್ಲ ಸಿದ್ಧಾಂತಗಳು ನಿಯಮಗಳು ಹೊಸ ಸಂಶೋಧನೆ ಬೆಳಕಿನಲ್ಲಿ ಪುನರ್ರಚಿತವಾಗ್ತವೆ ಇಸ್ ದ ರೈಟ್ ಆನ್ಸರ್. ಇನ್ನು ಬುದ್ಧನ ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕು ಎಂದು ಎಚ್ಚರಿಸಿದ್ದಾನೆ ಅಂತ ಕೇಳಿದರೆ ಆಪ್ಷನ್ ಅ ನಕ್ಷತ್ರಗಳ ಲೆಕ್ಕಾಚಾರದಂಥ ತಂತ್ರಗಳಿಂದ ಜೀವನ ನಡೆಸುತ್ತಾರೆ, ಇವರಿಂದ ದೂರವಿರಬೇಕು. ಜ್ಯೋತಿಷದ ಉಗಮ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದರೆ ಖಗೋಳಶಾಸ್ತ್ರ ಇಸ್ ದ ರೈಟ್ ಆನ್ಸರ್. ಇದು ಹಾಸ್ಯಾಸ್ಪದ ಸಂಗತಿ ಅಂತ ಕೇಳಿದರೆ 8ರಲ್ಲಿ ಇ ಬರ್ತದೆ. ಯಾವುದಪ್ಪ ಅಂದರೆ ಮನುಷ್ಯನ ಎಲ್ಲ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸೋದು. ಇನ್ನು ಜಾತಕಗಳನ್ನು ಹೇಗೆ ಬರೀಲಾಗ್ತದೆ ಅಂತ ಕೇಳಿದರು. 9ನೇ ಪ್ರಶ್ನೆ ಆಪ್ಷನ್ ಅ ಇದೆ. ಯಾವುದು ಜ್ಯೋತಿಷ್ಯಗಳ ಆಧಾರದ ಮೇಲೆ. ಇನ್ನು ಜ್ಯೋತಿಷಿಗಳ ಭವಿಷ್ಯವಾಣಿ ಓದಲು ಹೇಗಿರ್ತದೆ ಅಂತ ಕೇಳಿದರು. 10ರಲ್ಲಿ ಆಪ್ಷನ್ ಇ ತಮಾಷೆಯಾಗಿರ್ತದೆ ಅನ್ನೋದು ಸರಿ ಇದೆ. ಇನ್ನು ಜನ ನಿರಾಶೆ ಸಮಸ್ಯೆಗಳಲ್ಲಿದ್ದಾಗ ಇವರ ಮೊರೆ ಹೋಗುತ್ತಾರೆ ಅಂತ ಕೇಳಿದರೆ 11ರಲ್ಲಿ ಈ ಜ್ಯೋತಿಷಿಗಳ ಮೊರೆ ಹೋಗ್ತಾರೆ. ಜ್ಯೋತಿಷ ಮುಗ್ಧ ಜನರನ್ನು ಹೇಗೆ ಶೋಷಿಸ್ತದೆ ಅಂತ ಕೇಳಿದರು. ಸೊ ಭಯದಲ್ಲಿರಿಸಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಮೂಢನಂಬಿಕೆಗಳಿಂದ ಉಂಟಾಗುವ ಅಪಾಯ ಎಂಥದ್ದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಅ ಬರ್ತದೆ ಸ್ವತಂತ್ರ ಆಲೋಚನೆ ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರೋದು. ಇನ್ನು ವಾಯು ಜಲ ಮಾಲಿನ್ಯಕ್ಕಿಂತ ಯಾವುದು ಹೆಚ್ಚು ಅಪಾಯಕಾರಿ ಅಂತ ಕೇಳಿದರೆ 14ರಲ್ಲಿ ಈ ಮೂಢನಂಬಿಕೆ. ಇನ್ನು ಪ್ರಯೋಗಶಾಲೆಯಲ್ಲಿ ವಿಚಾರವಾದಿಯಾದ ವಿಜ್ಞಾನಿ ಜೀವನದ ಸಮಸ್ಯೆಗಳನ್ನು ಎದುರಿಸುವಾಗ ವಿಚಾರಕ್ಕೆ ಮಂಗಳ ಹಾಡೋದು ಕಂಡು ಬರ್ತದೆ, ಇದು ಯಾವುದು ಅಂತ ಕೇಳಿದರು. 15ರಲ್ಲಿ ಈ ದೃಢ ವ್ಯಕ್ತಿತ್ವ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪಾಠಕ್ಕೆ ಬರ್ತೀನಿ. ಸೊ ಪಾಠ ಇರೋದು ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಅಂತಕ್ಕಂಥದ್ದು ಪಾಠದ ಪ್ರಶ್ನೋತ್ತರಗಳಿಗೆ ಹೋಗೋಣ. ಎಸ್, ಶೇಂಗಾ ಮಾರುವವನ ದಿನದ ಸಂಪಾದನೆ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಆ 50-60 ರೂಪಾಯಿ. ಇನ್ನು ಗಾಡಿ ಶಹಬಾದಿಗೆ ಬಂದಾಗ ಸಮಯ ಎಷ್ಟಾಗಿತ್ತು ಅಂತ ಕೇಳಿದರು. ಮಧ್ಯರಾತ್ರಿ 12 ಅನ್ನೋದು ಸರಿಯಾದ ಉತ್ತರ. ಇನ್ನು ಶಾಸ್ತ್ರಿ ಮಾಸ್ತರರ ಹೆಂಡತಿ ಹೆಸರು ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ 3ನೇ ಪ್ರಶ್ನೆ ಉತ್ತರ ಅ ಬರ್ತದೆ. ಅಂಬವ್ವ ಇಸ್ ದ ರೈಟ್ ಆನ್ಸರ್. ಇನ್ನು ಮಾಸ್ತರರ ಅವಳಿ ಮಕ್ಕಳ ಸಾವು ಹೀಗಾಯಿತು ಅಂತ ಕೇಳಿದ್ದಾರೆ. ಅದರಲ್ಲಿ ಆ ಲಾರಿ ಅಪಘಾತ. ಮಾಸ್ತರರಿಗೆ ಇನ್ನೂ ಎಷ್ಟು ವರ್ಷ ಸೇವೆ ಇತ್ತು ಅಂತ ಕೇಳಿದರು. ಆಪ್ಷನ್ ಇ 10 ವರ್ಷ. ಮಾಸ್ತರರ ಮನೆಯ ಮುಂದೆ ಬರೆದು ಹಾಕಿಸಿದ ಬೋರ್ಡು ಯಾವುದು ಅಂತ ಕೇಳಿದರು. ಸೊ 6ನೇ ಪ್ರಶ್ನೆ ಅ ಅನಾಥ ಬಾಲಕರ ಆಶ್ರಮ. ನಿರೂಪಕರನ್ನ ರೂಪಿಸಿದ ಶಿಲ್ಪಿ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಶಾಸ್ತ್ರಿ ಮಾಸ್ತರರು ಅನ್ನೋದು ಸರಿಯಾದ ಉತ್ತರವನ್ನು ನೀವು ಕೊಡಬೇಕು. ಮುಂದಿನ ಪಾಠ ಬುದ್ಧ ಬಿಸಿಲೂರಿನವನು ಅಂತಕ್ಕದ್ದನ್ನ ಪಾಠಕ್ಕೆ ಹೋಗೋಣ. ಸೊ ಈ ಪಾಠದಲ್ಲಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳು. ಎಸ್, ಫಸ್ಟ್ ಒನ್, ಗೌತಮ ಜನಿಸಿದ್ದು ಎಲ್ಲಿ ಅಂತ ಕೇಳ್ತಾರೆ. ಲುಂಬಿನಿ ಉದ್ಯಾನವನ. ನೇಪಾಳದ ವಿಮಾನಯಾನ ಹೇಗಿತ್ತು ಅಂತ ಕೇಳಿದ್ದಾರೆ. ಮೆಡಿಟರ್ ವ್ಯಾನಿಗೆ 2 ರೆಕ್ಕೆ ಜೋಡಿಸಿದ ಹಾಗಿತ್ತು ಅನ್ನೋದು ಸರಿಯಾದ ಉತ್ತರ. ಇನ್ನು ಬುದ್ಧನಿಗೆ ಜ್ಞಾನೋದಯವಾದ ದಿನ ಯಾವುದು ಅಂತ ಕೇಳಿದರು. 3ರಲ್ಲಿ ಆ ವೈಶಾಖ ಬುದ್ಧ ಪೂರ್ಣಿಮೆ. ಮಾಯಾದೇವಿ ದೇವಾಲಯ ಹೇಗಿದೆ ಅಂತ ಕೇಳಿದ್ದಾರೆ. ಈ ಶ್ವೇತವರ್ಣದಿಂದ ಚೌಕಾಕಾರ. ಅಶೋಕನ ಸ್ತಂಭ ಎಲ್ಲಿದೆ ಅಂತ ಕೇಳಿದರು. ಸೊ ಪುಷ್ಕರಣಿಯ ಉತ್ತರ ಬದಿಯಲ್ಲಿ. ಇವರ ಪ್ರವಾಸ ಅನುಭವದಲ್ಲಿ ಲುಂಬಿನಿಯ ಬಗೆಗೆ ವಿವರಗಳಿವೆ ಅಂತ ಕೇಳಿದ್ದಾರೆ. ಹುಯನ್ ಸ್ತಾಂಗ್ಸ್ ಇಸ್ ದ ರೈಟ್ ಆನ್ಸರ್. ಇನ್ನು ಕಪಿಲ ವಸ್ತುವಿನ ಇಂದಿನ ಹೆಸರೇನು ಅಂತ ಕೇಳಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಲಾರ್ಕೋಟ. ಅರಮನೆಯ ಗಾರ್ಡ್ ಲೇಖಕರನ್ನು ಏನೆಂದು ಕೇಳಿದ ಅಂತ ಕೇಳಿದ್ದಾರೆ. ಕಾಫಿಗೆ ಏನಾದರೂ ಕೊಡಿ ಎಂದು.
ಲಾಸ್ಟ್ ಇತ್ತು ಲೇಖಕರ ಮನಸ್ಸಿನಲ್ಲಿ ಗಾಢವಾಗಿ ಅಚ್ಚೊತ್ತಿದ್ದು ಇದು ಅಂತ ಕೇಳಿದರೆ ಆಪ್ಷನ್ ಅ ಗೌತಮನಿಲ್ಲದ ಅರಮನೆ ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕಿತ್ತು. ಎಸ್, 6ನೇ ಗದ್ಯ ಪಾಠಕ್ಕೆ ಹೋಗೋಣ ಫ್ರೆಂಡ್ಸ್. ಅದು ಯಾವುದಪ್ಪ ಅಂದರೆ ಮಹಾತ್ಮರ ಗುರು. ಸೊ ಈ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಎಸ್, ಪ್ರಶ್ನೆ 1. ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದವರು ಇವರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಅ ಕುದ್ಮಲ್ ರಂಗರಾವ್. ಬಡವರ ವಕೀಲರೆಂದೇ ಪ್ರಸಿದ್ಧರಾದವರು ಇವರು ಅಂತ ಕೇಳಿದ್ದಾರೆ. ಆಪ್ಷನ್ ಅ ಕುದ್ಮುಲ್ ರಂಗರಾವ್. ರಂಗರಾವ್ ಸ್ಥಾಪಿಸಿದ ಸಂಸ್ಥೆ ಹೆಸರಂತ ಕೇಳಿದರು. ಆಪ್ಷನ್ ಇ DCM ಸಂಸ್ಥೆ ಇಸ್ ದ ರೈಟ್ ಆನ್ಸರ್. ಇನ್ನು ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆ ಎಲ್ಲಿ ಸ್ಥಾಪಿಸಿದರು ಅಂತ ಕೇಳಿದರು. 4th ಆಪ್ಷನ್ ಈಸ್ ಅ ಶೇಡಿಗುಡ್ಡೆ. ರಂಗರಾವ್ ಕೋರ್ಟ್ ಹಿಲ್ನಲ್ಲಿ ಯಾವ ಸಂಘವನ್ನು ಸ್ಥಾಪಿಸಿದರು ಅಂತ ಕೇಳಿದರು. ಆದಿ ದ್ರಾವಿಡ ಸಹಕಾರ ಸಂಘ. ಇನ್ನು ಸರ್ಕಾರ ರಂಗರಾವ್ ಅವರಿಗೆ ನೀಡಿದ ಬಿರುದು ಅಂತ ಕೇಳಿದರು. ರಾವ್ ಸಾಹೇಬ ಇಸ್ ದ ರೈಟ್ ಆನ್ಸರ್. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಈ ಪಾಠವನ್ನು ಕೂಡ ಇನ್ನು ಮುಂದೆ ಹೋಗೋಣ. ನಿರಾಕರಣೆ. ಎಸ್, ನಿರಾಕರಣೆ ಪಾಠದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ನೋಡಿ. ಫಸ್ಟ್ ಬಂತು ರಕ್ಷಾ ಕರಂಡಕವು ಯಾರ ಕೈಯಿಂದ ಕೆಳಗೆ ಬಿದ್ದಿತು ಅಂತ ಕೇಳಿದರು. ಸೊ ಆಪ್ಷನ್ ಇ ಭರತ ಇಸ್ ದ ರೈಟ್ ಆನ್ಸರ್. ಇನ್ನು ಭರತನ ತಂದೆ ಹೆಸರಂತ ಕೇಳಿದ್ದಾರೆ. ಆಪ್ಷನ್ ಇ ದುಷ್ಯಂತ. ಶಕುಂತಲೆಯ ತಾಯಿಯ ಹೆಸರು ಕೇಳಿದ್ದಾರೆ. ಸೊ ಶಕುಂತಲೆಯ ತಾಯಿಯ ಹೆಸರು ಮೇನಕೆ. ಯಾರ ಶ್ರೇಯಸ್ಸಿಗಾಗಿ ಶಕುಂತಲೆ ಅರಮನೆಗೆ ಬಂದಿದ್ದಾಳೆ ಅಂತ ಕೇಳಿದರು. ಭರತನ ಶ್ರೇಯಸ್ಸಿಗೆ ಇಸ್ ದ ರೈಟ್ ಆನ್ಸರ್. ಇನ್ನು ಶಕುಂತಲೆ ಅಂತಃಪುರದಿಂದ ದುಷ್ಯಂತ ಹೊರ ನಡೆದದ್ದು ಹೀಗೆ ಅಂತ ಕೇಳಿದ್ದಾರೆ. ಸೊ 5ರಲ್ಲಿ ಆಪ್ಷನ್ ಆ ಬರ್ತದೆ. ಭಾರವಾದ ಹೆಜ್ಜೆಗಳನ್ನಿಡುತ್ತಾ ನಿಧಾನವಾಗಿ ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕು. 8ನೇ ಪ್ರಶ್ನೆ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅಂತಕ್ಕ ಪಾಠಕ್ಕೆ ಹೋಗೋಣ. ಇಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಏನು ಅಂತ. ಎಸ್, ಲೇಖಕರು ಸಿಪಾಯಿ ದಂಗೆಯನ್ನು ಏನಂತ ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ರೈತರ ದಂಗೆ. ರೈತರು ಈ ರೂಪದಲ್ಲಿ ತೆರಿಗೆಯನ್ನು ಪಾವತಿಸಬೇಕಾಗಿತ್ತು ಅಂತ ಕೇಳಿದರು. ಆಪ್ಷನ್ ಅ ಹಣದ ರೂಪ. ಇನ್ನು ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಯಾರು ಹೇಳಿದರು ಅಂತ ಕೇಳಿದ್ದಾರೆ. ಆಪ್ಷನ್ ಇ ಮಹಾತ್ಮ ಗಾಂಧಿ. ರೈತರ ಬದಲಿಗೆ ಸ್ವಾತಂತ್ರ್ಯವು ಯಾರ ಕೈಗೆ ಸಿಕ್ಕಿತು ಅಂತ ಕೇಳಿದ್ದಾರೆ. ಬಂಡವಾಳಶಾಹಿ. ಲೇಖಕರ ದೃಷ್ಟಿಯಲ್ಲಿ ಹಸಿರು ಕ್ರಾಂತಿಯ ಪರಿಣಾಮ ಇದಕ್ಕೆ ಕಾರಣವಾಗಿತ್ತು ಅಂತ ಕೇಳಿದ್ದಾರೆ. ಶ್ರೀಮಂತ ರೈತರ ಉದಯ. ಇನ್ನು 70ರ ದಶಕದಲ್ಲಿ ಭುಗಿಲೆದ್ದ ಚಳವಳಿ ಕೇಳಿದರು. 6ನೇ ಪ್ರಶ್ನೆಯಲ್ಲಿ ರೈತ ಚಳವಳಿ ಇಸ್ ದಿ ರೈಟ್ ಆನ್ಸರ್. ಇನ್ನು ಜಾಗತಿಕ ಯುದ್ಧ ನಂತರ ವಸಾಹತು ದೇಶಗಳಲ್ಲಿ ಈ ಚಳವಳಿ ಹುಟ್ಟಿಕೊಂಡಿತ್ತು ಅಂತ ಕೇಳಿದ್ದಾರೆ. ಸೊ 7ನೇ ಪ್ರಶ್ನೆಯಲ್ಲಿ ಅ ಬರ್ತದೆ ದೇಶೀಯ ವಿಮೋಚನಾ ಚಳವಳಿ. ಇನ್ನು ಜಾಗತಿಕ ಉತ್ಪನ್ನಗಳ ಗುಣ ನಿಯಂತ್ರಣದ ಸೋಗನ್ನು ಹಾಕಿಕೊಂಡು ಸಾಮ್ರಾಜ್ಯಶಾಹಿ ಈ ಕಾನೂನು ತಂದಿತು ಅಂತ ಕೇಳಿದರು. ಆಪ್ಷನ್ ಆ ಪೇಟೆಂಟ್ ಒಪ್ಪಂದ. ಇನ್ನು ರಾಜ್ಯ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ರೈತ ಅಥವಾ ರೈತ ಕೂಲಿ ಕಾಲದಲ್ಲದವರು ಇದನ್ನು ಖರೀದಿಸುವಂತಿಲ್ಲ ಅಂತ ಕೇಳಿದರು. ಸೊ 9 ಈ ಕೃಷಿ ಜಮೀನು. ಇನ್ನು ಜಂಕ್ ಫುಡ್ ಹೋಟೆಲ್ಗಳೆಂದು ಹೀಯಾಳಿಸಿದ್ದು ಅಂತ ಕೇಳಿದರು. ಆಪ್ಷನ್ ಇ ಅಮೇರಿಕನ್ನರು ಇಸ್ ದ ರೈಟ್ ಆನ್ಸರ್. ಇನ್ನು ಬ್ರಿಟಿಷರು ತಂದ ಹೊಸ ನಮೂನೆಯ ಜಮೀನ್ದಾರಿ ಪದ್ಧತಿಯಿಂದ ರೈತರು ಹಣದ ರೂಪದಲ್ಲಿ ತೆರಿಗೆ ಪಾವತಿಸಬೇಕಾಯಿತು. ಬೆಳೆಯಲ್ಲಿ ಬೆಳೆಯಾಗದಿರಲಿ ತೆರಿಗೆ ಕಡ್ಡಾಯವಾಯಿತು ಇದರಿಂದ ಅಂತ ಕೇಳಿದರು. ಆಪ್ಷನ್ ಜಮೀನ್ದಾರರಿಗೆ ಅನಾನುಕೂಲ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಹೋಗೋಣ. ಚತುರನ ಚಾತುರ್ಯ. ಯಸ್, ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಸೊ ಮೊದಲ ಪ್ರಶ್ನೆ ನಾಪಿತನ ಗ್ರಾಮಕ್ಕೆ ಮಹಾದೇವನ ಮಹಾಕ್ಷೇತ್ರ ಎಷ್ಟು ದೂರದಲ್ಲಿತ್ತು ಅಂತ ಕೇಳಿದರೆ 4 ಯೋಜನ ಇಸ್ ದ ರೈಟ್ ಆನ್ಸರ್. ಇನ್ನು ಹುಲಿ ಕಾಡಿನಲ್ಲಿ ಇವನಿಗಾಗಿ ಎದುರಾಗಿ ಬಂದಿತ್ತು ಅಂತ ಕೇಳಿದರೆ ನಾಪಿತ. ಮಹೇಂದ್ರನು ಕೈಗೊಂಡ ಯಜ್ಞ ಅಂತ ಕೇಳಿದರೆ ಆಪ್ಷನ್ ಇ ವ್ಯಾಘ್ರ ಯಜ್ಞ ಇಸ್ ದ ರೈಟ್ ಆನ್ಸರ್. ಇನ್ನು ನಾಪಿತನ ಹೇಳಿಕೆಯಂತೆ ಭೂಮಿಗೆ ಬಂದ ಗಂಧರ್ವರು ಅಂತ ಕೇಳಿದರೆ 4ರಲ್ಲಿ ಆಪ್ಷನ್ ಆ 5 ಜನ. ಹುಲಿ ಕನ್ನಡಿಯಲ್ಲಿ ನೋಡಿದ್ದು ಅಂತ ಕೇಳಿದರು. ಸೊ ಆ ತನ್ನ ಪ್ರತಿಬಿಂಬ. ಹುಲಿ ನಾಪಿತನಿಗೆ ಏನೇನು ನೀಡುತ್ತದೆ ಅಂತ ಹೇಳ್ತದೆ ಅಂತ ಕೇಳಿದರೆ ರತ್ನಭೂಷಣ ದ್ರವ್ಯ ಇಸ್ ದ ರೈಟ್ ಆನ್ಸರ್. ಇನ್ನು ನಾಪಿತನು ತಂದ ದ್ರವ್ಯದಲ್ಲಿ ವಿಪ್ರನಿಗೆ ಕೊಟ್ಟದ್ದು ಏನು ಅಂತ ಕೇಳಿದ್ದಾರೆ. ಸೊ 7th ಆನ್ಸರ್ ಈಸ್ ಆಪ್ಷನ್ ಆ ಅರ್ಧ ಭಾಗ. ಇನ್ನು ಹುಲಿಯ ಹಿಂಡನ್ನು ಕಂಡ ಹೆದರಿದ ನಾಪಿತ ಮತ್ತು ವಿಪ್ರರು ಅಡಗಿಕೊಂಡಿದ್ದು ಎಲ್ಲಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಮರದ ಮೇಲೆ. ಇನ್ನು ವಿಪ್ರನ ಮರದಿಂದ ಬಿದ್ದಿದ್ದು ಅಂತ ಕೇಳಿದರು. ಆಪ್ಷನ್ ಅ ವ್ಯಾಘ್ರಗಳ ಮಧ್ಯೆ. ಇನ್ನು ನರಿಗೆ ಏಕೆ ಆಶ್ಚರ್ಯವಾಯಿತು ಅಂತ ಕೇಳಿದ್ದಾರೆ. ಸೊ ಅದು ಪಲಾಯನ ಮಾಡುವ ಹುಲಿಯ ಕಂಡು ಅನ್ನೋದು ಸರಿಯಾದ ಉತ್ತರ. ಇನ್ನು ಅರಣ್ಯ ಜಂತುಗಳಲ್ಲಿ ಬುದ್ಧಿಶಾಲಿಯಾದ ಪ್ರಾಣಿ ಯಾವುದು ಅಂತ ಕೇಳಿದರು. ಸೊ ಆಪ್ಷನ್ ಆ ನರಿ ಅಂತ ಬರ್ತದೆ. ನರಿ ಇದರ ಹೊಡೆತಕ್ಕೆ ಪ್ರಾಣ ಬಿಟ್ಟಿತು ಅಂತ ಕೇಳಿದರು. ಸೊ ಕಲ್ಲಿನ ಹೊಡೆತಕ್ಕೆ ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕು. ಇನ್ನು ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್. ಯಾವುದಪ್ಪ ಅಂತಂದರೆ ಇಷ್ಟೆಲ್ಲ ಗದ್ಯ ಭಾಗ ಮುಗೀತು. ಇನ್ನು ನಿಮಗೆ ಕೇಳಿರ್ತಕ್ಕಂಥ ಲಾಸ್ಟ್ ಇಯರ್ ಪ್ರಶ್ನೆಗಳು. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇವು ಬಿಟ್ಟು ಬೇರೆ ಬರೋದಿಲ್ಲ ಅಂತ ನನಗೆ ಅನಿಸ್ತದೆ. ಬಟ್ ಆದರೂ ಕೂಡ ಒಂದು ಸಲ ನೀವು ಕಣ್ಣಾಸ್ಕೊಡ್ರಿ. ನಡೆಯಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಇಂಪಾರ್ಟೆಂಟ್ ಇದ್ದಾವೆ. ಎಸ್, ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಡ್ಯಾಶ್ ನ್ಯಾಯವನ್ನು ಕಂಡಿರಲಿಲ್ಲ ಅಂತ ಕೇಳಿದ್ದಾರೆ. ಸೊ ಕಾಕತಾಳ. ಕುಟುಂಬ ಯೋಜನಾ ವಿಸ್ತೀರ್ಣಾಧಿಕಾರಿ ಹೆಸರು ನರಸಿಂಹಮೂರ್ತಿ. ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಡ್ಯಾಶ್ ಮನೆಗೆ ಹೋದ. ಜೋಯಿಸರ.
ಹುಡುಗನಿಗೆ ಮಹಾತ್ಮ ಗಾಂಧಿ ಎಂದು ಹೆಸರನ್ನು ಇಟ್ಟವನು ಕರಿಸಿದ್ದೇಗೌಡ. ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಜಾಸ್ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದ ದೊಡ್ಡಾಸ್ಪತ್ರೆ. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ 250. ಇನ್ನು ರಾಗಿ ಮುದ್ದೆಯಲ್ಲಿ ನೋಡಿ, ಗ್ರಾಮದ ಅಧಿದೇವತೆ ನಾಗಮ್ಮ, ನೀರಿಗಾಗಿ ಕರಿಯ ಡ್ಯಾಶ್ ತರುತ್ತಿದ್ದ ಬಾನಿ, ರಾಗಿಗೆ ಡ್ಯಾಶ್ ವರ್ಷಗಳ ಇತಿಹಾಸ 4000, ಡ್ಯಾಶ್ ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಸೀಕು, ರಾಗಿಯಲ್ಲಿನ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಕಾರ್ಬೋಹೈಡ್ರೇಟ್, ಹೋಟೆಲಿನಲ್ಲಿ ಕರಿಯ ಡ್ಯಾಶ್ ಕೆಲಸ ಮಾಡುತ್ತಿದ್ದ ಕಸಮುಸುರಿ. ಇನ್ನು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತೋದಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಜ್ಯೋತಿಷ್ಯದ ಉಗಮ ಡ್ಯಾಶ್ದಲ್ಲಿ ಕಂಡು ಬರ್ತದೆ ಖಗೋಳಶಾಸ್ತ್ರ. ಜಾತಕಗಳನ್ನು ಡ್ಯಾಶ್ ಆಧಾರದಲ್ಲಿ ಬರೀತಾರೆ ಗ್ರಹಗತಿಗಳ. ಜ್ಯೋತಿಷ್ಯಗಳ ಭವಿಷ್ಯವಾಣಿ ಓದಲು ಡ್ಯಾಶ್ ಆಗಿರ್ತದೆ ತಮಾಷೆ. ಜನರು ನಿರಾಶೆಯಲ್ಲಿದ್ದಾಗ ಸಮಸ್ಯೆಗಳಿದ್ದಾಗ ಡ್ಯಾಶ್ ಮರಿ ಹೋಗ್ತಾರೆ ಜ್ಯೋತಿಷಿಗಳ. ಮೂಢನಂಬಿಕೆಗಳ ಉಂಟಾಗುವ ವಾಯು ಮಾಲಿನ್ಯಕ್ಕಿಂತ ಹೆಚ್ಚು ಅಪಾಯಕಾರಿ ಪರಿಸರ ಮಾಲಿನ್ಯ. ಶಿಕ್ಷಣವನ್ನು ಪಡೆದವರು ವಿಜ್ಞಾನಿಗಳು ಡ್ಯಾಶ್ ನಂಬೋದು ಶೋಚನೀಯ ವಿಚಾರ ಜ್ಯೋತಿಷ್ಯ. ಇನ್ನು ಶಾಸ್ತ್ರಿ ಮಾಸ್ತರ ಮತ್ತವರು ಮಕ್ಕಳು. ಶೇಂಗಾ ಮಾರುವನ ದಿನದ ಸಂಪಾದನೆ 50-60 ರೂಪಾಯಿ. ಶಾಸ್ತ್ರಿ ಮಾಸ್ತರ ಹೆಂಡತಿ ಅಂಬವ್ವ. ಶಾಸ್ತ್ರಿ ಮಾಸ್ತರಿಗೆ ಡ್ಯಾಶ್ ವರ್ಷ ಸೇವೆ ಇತ್ತು 10. ಶಾಸ್ತ್ರಿ ಮಾಸ್ತರರ ಮನೆಯ ಮುಂದೆ ಡ್ಯಾಶ್ ಎಂದು ಬೋರ್ಡು ಹಾಕಿದ್ರು ಅನಾಥ ಬಾಲಕರ ಆಶ್ರಮ. ನಿರೂಪಕರನ್ನು ರೂಪಿಸಿದ ಶಿಲ್ಪಿ ಡ್ಯಾಶ್ ಶಾಸ್ತ್ರಿ ಮಾಸ್ತರರು. ಇನ್ನು ಬುದ್ಧ ಬಿಸ್ಲೂರಿನವರು ನೋಡ್ರಿ. ಗೌತಮ ಡ್ಯಾಶ್ದಲ್ಲಿ ಜನಿಸಿದ ಲುಂಬಿನಿ. ಡ್ಯಾಶ್ ಮೆಡಿಟರ್ ವ್ಯಾನಿಗೆ 2 ರೆಕ್ಕೆ ಜೋಡಿಸಿದ ಹಾಗೆ ಇತ್ತು ನೇಪಾಳದ ವಿಮಾನ. ಬುದ್ಧನಿಗೆ ಜ್ಞಾನೋದಯವಾದದ್ದು ಡ್ಯಾಶ್ ದಿನ ವೈಶಾಖ ಶುದ್ಧ ಪೂರ್ಣಿಮೆ. ಶ್ವೇತವರ್ಣದಿಂದ ಚೌಕಾಕಾರದಲ್ಲಿರುವ ದೇವಾಲಯ ಮಾಯಾದೇವಿ. ಅಶೋಕನ ಸ್ತಂಭ ಡ್ಯಾಶ್ನಲ್ಲಿದೆ ಪುಷ್ಕರಣಿಯ ಉತ್ತರದ ಬದಿಯಲ್ಲಿ. ಡ್ಯಾಶ್ನ ಪ್ರವಾಸ ಅನುಭವದಲ್ಲಿ ಲುಂಬಿನಿಯ ಬಗ್ಗೆ ವಿವರ ಇದೆ ಹುಯನ್ಸಾಂಗ್. ಕಪಿಲ ವಸ್ತುವಿನ ಹಿಂದಿನ ಹೆಸರು ಡ್ಯಾಶ್ ಲಾರ್ಕೋಟ್. ಅರಮನೆಯ ಗಾರ್ಡು ಲೇಖಕರನ್ನು ಡ್ಯಾಶ್ ಎಂದು ಕೇಳಿದ ಕಾಫಿಗೆ ಏನಾದರೂ ಕೊಡಿ. ಲೇಖಕರ ಮನಸ್ಸಿನಲ್ಲಿ ಗಾಢವಾದ ಅಚ್ಚೊತ್ತಿದ್ದು ಡ್ಯಾಶ್ ಗೌತಮನಿಲ್ಲದ ಅರಮನೆ. ಇನ್ನು ಮಹಾತ್ಮರ ಗುರು ನೋಡಿ. ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧರ್ಮದ ನಂದಾದೀಪ ಹಚ್ಚಿದವರು ಕುದ್ಮೂಲ್ ರಂಗರಾವ್. ಬಡವರ ವಕೀಲ ಎಂದು ಪ್ರಸಿದ್ಧರಾದವರು ಕುದ್ಮೂಲ್ ರಂಗರಾವ್. ರಂಗರಾವ್ ಸ್ಥಾಪಿಸಿದ ಸಂಸ್ಥೆ DCM. ರಂಗರಾವ್ ಕೈಗಾರಿಕಾ ತರಬೇತಿ ಸಂಸ್ಥೆ ಡ್ಯಾಶ್ರಲ್ಲಿ ಸ್ಥಾಪಿಸಿದರು ಶೇಡಿಗುಡ್ಡೆ. ರಂಗರಾವ್ ಕೋರ್ಟ್ ಹಿಲ್ಸ್ನಲ್ಲಿ ಡ್ಯಾಶ್ ಸಂಘ ಸ್ಥಾಪಿಸಿದರು ಆದಿ ದ್ರಾವಿಡ ಸಹಕಾರ ಸಂಘ. ಸರ್ಕಾರ ರಂಗರಾವ್ ಅವರಿಗೆ ನೀಡಿದ ಬಿರುದು ಡ್ಯಾಶ್ ರಾವಸಾಹೇಬ. ಇನ್ನು ರಕ್ಷಾ ಕರಂಡಕವು ಡ್ಯಾಶ್ನ ಕೈಯಿಂದ ಕೆಳಗೆ ಬಿದ್ದಿತ್ತು ಅಂತ ಕೇಳಿದರು ಭರತನ ತಂದೆ ಹೆಸರು ದುಷ್ಯಂತ. ಶಕುಂತಲೆ ತಾಯಿ ಹೆಸರು ಮೇನಕೆ. ಡ್ಯಾಶರ ಶ್ರೇಯಸ್ಸಿಗಾಗಿ ಶಕುಂತಲೆ ಅರಮನೆಗೆ ಬಂದಿದ್ದಾಳೆ ಅಂತ ಕೇಳಿದ್ದಾರೆ ಭರತ. ಡ್ಯಾಶ್ ಅಂತಃಪುರದಿಂದ ದುಷ್ಯಂತ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ನಿಧಾನವಾಗಿ ಹೊರನಡೆದ ಅಂತ ಕೇಳಿದರು ಶಕುಂತಲೆಯ. ಇನ್ನು ಲೇಖಕರು ಸಿಪಾಯಿ ದಂಗೆಯನ್ನು ಡ್ಯಾಶ್ ಅಂತ ಕರೆದಿದ್ದಾರೆ ರೈತ ದಂಗೆ. ರೈತರು ಡ್ಯಾಶ್ ರೂಪದಲ್ಲಿ ತೆರಿಗೆ ಕೊಡಬೇಕು ಹಣ. ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಹೇಳಿದವರು ಗಾಂಧೀಜಿ. ರೈತರ ಬದಲಿಗೆ ಸ್ವಾತಂತ್ರ್ಯ ಬಂಡವಾಳಶಾಹಿಗಳಿಗೆ ಸಿಕ್ಕಿತು. ಹಸಿರು ಕ್ರಾಂತಿಯ ಪರಿಣಾಮ ಶ್ರೀಮಂತ ರೈತರ ಉದಯ. 70ರ ದಶಕದಲ್ಲಿ ಭುಗಿಲೆದ್ದ ಚಳವಳಿ ರೈತ ಚಳವಳಿ. ರೈತ ಮತ್ತು ರೈತ ಕೂಲಿಕಾರದಲ್ಲವರು ಡ್ಯಾಶ್ ಖರೀದಿಸುವಂತಿಲ್ಲ ಜಮೀನು. ಡ್ಯಾಶ್ ಜಂಕ್ ಫುಡ್ ಹೋಟೆಲ್ಗಳೆಂದು ಹೀಯಾಳಿಸಿದವರು ಅಮೆರಿಕನ್. ಇನ್ನು ನಾಪಿತನ ಗ್ರಾಮಕ್ಕೆ ಡ್ಯಾಶ್ ದೂರದಲ್ಲಿ ಮಹಾದೇವನ ಮಹಾಕ್ಷೇತ್ರ ಇತ್ತು 4 ಯೋಜನ. ಹುಲಿಕಾಡಿನಲ್ಲಿ ಡ್ಯಾಶ್ಗೆ ಎದುರಾಗಿ ಬಂದಿತ್ತು ನಾಪಿತ. ಮಹೇಂದ್ರನು ಡ್ಯಾಶ್ ಯಜ್ಞವನ್ನು ಕೈಗೊಂಡ ವ್ಯಾಘ್ರ ಯಜ್ಞ. ನಾಪಿತನ ಪ್ರಕಾರ ಭೂಮಿಗೆ ಡ್ಯಾಶ್ ಗಂಧರ್ವರು ಬಂದಿದ್ದರು 5 ಜನ. ಹುಲಿ ಕನ್ನಡಿಯಲ್ಲಿ ಡ್ಯಾಶ್ ನೋಡಿತ್ತು ತನ್ನ ಪ್ರತಿಬಿಂಬ. ನಾಪಿತ ತಂದ ದ್ರವ್ಯದಲ್ಲಿ ವಿಪ್ರನಿಗೆ ಡ್ಯಾಶ್ ಭಾಗ ಕೊಟ್ಟ ಅರ್ಧ ಭಾಗ. ಹುಲಿಯ ಹಿಂಡನ್ನು ಕಂಡು ಹೆದರಿದ ನಾಪಿತ ಮತ್ತು ವಿಪ್ರ ಡ್ಯಾಶ್ ಮೇಲೆ ಅಡಗಿಸಿಕೊಂಡಿದ್ದ ಮರದ. ವಿಪ್ರನು ಮರದ ಮೇಲಿಂದ ಡ್ಯಾಶ್ ನಡುವೆ ಬಿದ್ದ ಹುಲಿಗಳು. ಅರಣ್ಯ ಜಂತುಗಳಲ್ಲಿ ಡ್ಯಾಶ್ ಬುದ್ಧಿವಂತ ಪ್ರಾಣಿ ನರಿ ಡ್ಯಾಶ್ ಹೊಡೆತಕ್ಕೆ ಪ್ರಾಣ ಬಿಟ್ಟಿತು ಕಲ್ಲಿನ ಹೊಡೆತಕ್ಕೆ ಇಸ್ ದ ರೈಟ್ ಆನ್ಸರ್. ಇನ್ನು ಭೋಳೆಶಂಕರ ನಾಟಕದಿಂದ ಬರ್ತಕ್ಕಂಥ 1 ಮಾರ್ಕರ್ ಪ್ರಶ್ನೆ ನೋಡಿ ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 4 ಮಾರ್ಕರು ಗ್ರಾಮರು ಲೆಟರ್ ಮತ್ತು ಪ್ರಬಂಧ ತರ್ತೀನಿ, ನೋಡೋದನ್ನು ಮಾತ್ರ ಮರಿಬೇಡಿ. ಎಸ್, ಭೋಳೆಶಂಕರನ ಊರು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಆ ಶಿವಾಪುರ. ಭೋಳೆಶಂಕರನ ಅನ್ನ ಅತ್ತಿಗೆಯವರಿಗೆ ಉಂಟಾದ ಆಸೆ ಇದು ಅಂತ ಕೇಳಿದರು. ಬೆಟ್ಟದ ನೆತ್ತಿಯಿಂದ ನೆಗೆಯುವುದು. ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರೇರೇಪಿಸ್ತವೆ ಅಂತ ಕೇಳಿದರು. ಆಪ್ಷನ್ ಆ ದೌರ್ಬಲ್ಯದ ಮೂಲಕ. ಈಗಾಗಲೇ 2 ಮಾಡೆಲ್ ಕ್ವಶನ್ ಪೇಪರ್ ಹಾಕಿನಿ, ಕೆಲವು ಪಾಠದ ಪ್ರಶ್ನೋತ್ತರಗಳಿದ್ದಾವೆ. ಎಲ್ಲ ವಿಷಯಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಒಂದ್ಸರಿ ಚೆಕ್ ಮಾಡಿ. ಬದುಕಿನ ಬಗ್ಗೆ ಅವನಿಗೂ ಒಂದು ತಕರಾರಿಲ್ಲ ಎಂದು ಪಿಶಾಚಿಯು ಇವನ ಬಗ್ಗೆ ಹೇಳುತ್ತದೆ ಅಂತ ಕೇಳಿದರು. 4th ಕ್ವಶನ್ ಏನಪ್ಪ ಅಂದರೆ ಆಪ್ಷನ್ ಇ ಭೋಳೆಶಂಕರ. ಇನ್ನು ಯಾರ ಹೆಸರನ್ನು ಕೇಳಿದರೆ ಪಿಶಾಚಿಗಳು ಹೆದರ್ತವೆ ಅಂತ ಕೇಳಿದರು ಶಿವ. ಭೋಳೆಶಂಕರನ ಹೊಟ್ಟೆ ನೋವು ಇದರಿಂದ ಮಾಯವಾಯಿತು ಅಂತ ಕೇಳಿದರೆ ಆಪ್ಷನ್ ಇ ಪಿಶಾಚಿ ಕೊಟ್ಟ ಬೇರು. ಇನ್ನು ಭೋಳೆಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳ್ತಾಳೆ ಅಂತ ಕೇಳಿದರೆ 7th ಅಲ್ಲಿ ಆ ದನದ ಕೊಟ್ಟಿಗೆ. ಭೋಳೆಶಂಕರನಿಂದ ಬೇರು ಕಿತ್ತಿಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರ್ತಾನೆ ಅಂತ ಕೇಳಿದರು. 8th ಆಪ್ಷನ್ ಅ ಮುದುಕಿ ವೇಷ.
ರಾಜಕುಮಾರಿಗೆ ಬಂದ ರೋಗವಿದು ಅಂತ ಕೇಳಿದರು. ಸೊ ಆ ಹೊಟ್ಟೆ ನೋವು. ಹುಡುಗಿಯರ ಹಾಡಿಗೆ ಬೋಳೆಶಂಕರ ಬಹುಮಾನವಾಗಿ ಇದನ್ನು ಕೊಟ್ಟನು ಅಂತ ಕೇಳಿದರೆ ಆಪ್ಷನ್ ಆ ಚಿನ್ನದ ನಾಣ್ಯ ಇಸ್ ದ ರೈಟ್ ಆನ್ಸರ್. ಇನ್ನು ಸೈನಿಕರು ಯಾವುದಕ್ಕೆ ಜಯವಾಗಲಿ ಅಂತ ಹಾಡಿದ್ರು ಅಂತ ಕೇಳಿದ್ದಾರೆ. ಸೊ 11ರಲ್ಲಿ ಇತ್ತು ಕೋವಿಗೆ. ಕತ್ತಲೆಯ ನಿಜ ಜನಕ ಈತ ಅಂತ ಕೇಳಿದರು 12ರಲ್ಲಿ. ಸೊ ಆ ಯಾವುದಪ್ಪ ಅಂತಂದರೆ ಸೈತಾನ. ಇನ್ನು ಬೋಳೆಶಂಕರನ ಅಣ್ಣಂದಿರಿಗೆ ಯಾವ ರೋಗ ಹಿಡಿದಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಅ ಅತಿಯಾಸೆ ರೋಗ. ಇನ್ನು ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂಥವರು ಪಿಶಾಚಿ. ಈ ಹೇಳಿಕೆ ಇವರಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. 14ರಲ್ಲಿ ಆ ಇದೆ ಬೋಳೆಶಂಕರನ ಅಣ್ಣಂದಿರಿಗೆ. ನನ್ನ ಗಿರಾಕಿ ಇದಾನಲ್ಲ ಬೆಪ್ತ ಕಡಿ ಬೋಳೆಶಂಕರ ಮಹಾಪಕಾಡ. ಈ ಮಾತಿನಲ್ಲಿ ಪಿಶಾಚಿ ಬೋಳೆಶಂಕರನ ಸ್ವಭಾವ ಎಂಥದ್ದು ಅಂತ ಕೇಳಿದ್ದಾರೆ. ಆಪ್ಷನ್ ಅ ಬೋಳೇಶ್ವರ ಸರಳ ಸ್ವಭಾವದವನು ಇಸ್ ದ ರೈಟ್ ಆನ್ಸರ್. ಇನ್ನು ಜೊತೆ ಕೂತು ಊಟ ಮಾಡಿ ಇಷ್ಟು ದಿನಗಳಾದವು ಅಂತ ಕೇಳಿದ್ರು. ಬೋಳೆಶಂಕರನ ದೃಷ್ಟಿಯಲ್ಲಿ ಇದು ಒಳ್ಳೆಯ ಮನೆ ಹೇಗಿರಬೇಕು ಅಂತ ಕೇಳಿದ್ದಾರೆ. ಸೊ 16ರಲ್ಲಿ ಆಪ್ಷನ್ ಇ ಎಸ್, ಅಣ್ಣ ತಮ್ಮಂದಿರು ಮದುವೆಯಾದ ಮೇಲೆ ಒಂದಾಗಿರಬೇಕು. ಇನ್ನು ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ ಅಂತ ಕೇಳಿದರೆ ಇಲ್ಲಿ ಬೋಳೆಶಂಕರನ ನಿಲುವು ಅಂತ ಕೇಳಿದರು. ಅ ಬೋಳೆಶಂಕರನ ಸರಳ ಬದುಕಿನ ಸೂತ್ರಧಾರ. ಇನ್ನು ನಾವು ಜಗಳದ ಭಾಷೆ ಆಡಿದರೆ ಅದು ಸ್ನೇಹದ ಭಾಷೆ ಆಡ್ತಾರೆ ಅಂತ ಇದೆ. ಈ ಮಾತು ಇವರನ್ನ ಕುರಿತದ್ದು ಅಂತ ಕೇಳಿದರು. 18th ಬೋಳೆಶಂಕರನ ರಾಜ್ಯದ ಜನರು. ಇನ್ನು ಬಂಧುಗಳೇ ಚರಿತ್ರೆ ಮುಂದೆ ಮುಂದೆ ಹೋಗ್ತದೆ ಹಿಂದೆ ಒಂದಲ್ಲ. ಈ ಮಾತನ್ನ ಸೈತಾನ ಯಾರನ್ನ ಕುರಿತು ಹೇಳಿದ್ದಾನೆ ಅಂತ ಕೇಳಿದರೆ ಆಪ್ಷನ್ ಆ ಬೋಳೆಶಂಕರನ ಜನರನ್ನು. ಇನ್ನು 20ಕ್ಕೆ ಹೋಗೋಣ. ಎಸ್, ತಲೆಯಿಂದ ಕೆಲಸ ಮಾಡಬಹುದು ಅನ್ನೋದನ್ನು ಆ ಮನುಷ್ಯ ತೋರಿಸಿದ್ದವನು ಸರಿಯೇ. ಸೊ ಇಲ್ಲಿ ಈ ಮಾತಿನಲ್ಲಿ ಏನಿದೆ ಅಂತ ಕೇಳಿದ್ರು. ಸೊ ಅದರಲ್ಲಿ ದೈಹಿಕ ಶ್ರಮಕ್ಕೆ ಆದ್ಯತೆ ಅಂತ ಇದೆ. ಇನ್ನೊಂದು ಪಾರ್ಟ್ ವಿಡಿಯೋನ ತಪ್ಪದೇ ನೋಡಿ. ಬಾಯ್.